ವಿಶ್ವದಲ್ಲಿ ಸಸ್ಯಾಹಾರಿಗಳೇ ಹೆಚ್ಚು, ಮಾಂಸಾಹಾರಿಗಳು ಹೆಚ್ಚಂದರೆ ಒಂದು 2-3% ಇರುತ್ತೆ. ಅವರನ್ನ ಅವರಿಗೆ, ಇವರನ್ನ ಇಲ್ಲಿ. ಆದರೆ ಊಟದ ಕಾರಣಕ್ಕೆ ಯಜಮಾನಿಕೆ ಹಿಡಿಲಿಕ್ಕೆ ಹೊರಟ್ರೆ ಮಾತ್ರ ಇಂತಹ ಸಮಸ್ಯೆ ಉಂಟಾಗುತ್ತೆ. ಒಳ್ಳೆ ಆಹಾರನ ತಿನ್ನಬೇಕು ಅನ್ನೋದು ಮುಖ್ಯವಾಗಿ ಬೇಕಾಗಿತ್ತೆ ಹೊರತು ಆಹಾರ ತಾರತಮ್ಯದ ವಿಷಯಕ್ಕೆ ಬಳಕೆ ಆಗಬಾರ್ದು. ಈ ಹೊತ್ತಿನ ಈ ಸಾಹಿತ್ಯ ಸಮ್ಮೇಳನದ ನೆಪದಲ್ಲಿ ಮುಂದಕ್ಕೆ ಬಂದಿರೋ ಈ ವಿಷಯ ಕೇವಲ ಊಟದ ಪ್ರಶ್ನೆ ಅಷ್ಟೇ ಅಲ್ಲ, ಅದೊಂದು ಸಾಂಸ್ಕೃತಿಕ ವಸಾಹತುಶಾಹಿಯ ತಂತ್ರಗಾರಿಕೆಯ ಒಂದು ಭಾಗ. ತಾರತಮ್ಯ ಶುರುವಾಗದೇ ಆಹಾರದಲ್ಲಿ ಬೆಳೆದವ್ರು ಯಾರು ಅನ್ನೋದಕ್ಕಿಂತ ಬೇಯಿಸಿದವ್ರು ಯಾರು, ಜೊತೆಯಲ್ಲಿ ಕೂತು ಉಣ್ಬೋದೇ ಉಣ್ಬಾರ್ದೆ. ನಮಸ್ಕಾರ. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅನ್ನೋ ಒಂದು ಮಾತಿದೆ. ಇವತ್ತು ಮಾಂಸದೂಟ ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿ ಬದಲಾಗಿದೆ. ಸಹಜವೇ, ಯಾರಾದರೂ ನಮ್ಮನ್ನು ಅಪಮಾನಿಸೋದನ್ನು ಯಾರೂ ಸಹಿಸಬಾರ್ದು ಕೂಡ. ಅದು ಒಂದು ಸಂಖ್ಯೆ. ಆದರೆ ಹೀಗೆ ಅಪಮಾನಿಸೋದು ಬಹುಸಂಖ್ಯಾತರನ್ನು ಯಾಕೆ ಅಪಮಾನಿಸಬೇಕು? ಹಾಗೆ ನೋಡಿದ್ರೆ ಇರಲಿ, ಬಹುಶಃ ಅವ್ರ ಪಾಡಿಗೆ ಅವ್ರು ಇದ್ದರೆ ಯಾವ ಸಮಸ್ಯೆನೂ ಇರಲ್ಲ. ಅವರನ್ನು ಅವರಿಗೆ, ಇವರನ್ನು ಇವರಿಗೆ. ಆದರೆ ಊಟದ ಕಾರಣಕ್ಕೆ ಯಜಮಾನಿಕೆ ಹಿಡಿಲಿಕ್ಕೆ ಹೊರಟ್ರೆ ಮಾತ್ರ ಇಂತಹ ಸಮಸ್ಯೆ ಉಂಟಾಗುತ್ತೆ. ಇದನ್ನು ಸಂಘರ್ಷಕ್ಕೆ ಬಳಸೋ ಬದಲು ಎಲ್ಲರ ವಿವೇಕನ ಎಚ್ಚರಿಸಲಿಕ್ಕೆ ಬಳಕೆ ಆದರೆ ಎಲ್ರಿಗೂ ಒಳಿತಾಗುತ್ತೆ. ಹಾಗಾಗಿ ಒಳ್ಳೆಯ ಆಹಾರನ ತಿನ್ನಬೇಕು ಅನ್ನೋದು ಮುಖ್ಯವಾಗಿ ಬೇಕಾಗಿತ್ತೆ ಹೊರತು ಆಹಾರ ತಾರತಮ್ಯದ ವಿಷಯಕ್ಕೆ ಬಳಕೆ ಆಗಬಾರ್ದಿತ್ತು. ಒಳ್ಳೆಯ ಆಹಾರ, ಆ ಒಳ್ಳೆಯ ಆಹಾರದಿಂದ, ಪೌಷ್ಟಿಕ ಆಹಾರದಿಂದ ಯಾರೂ ವಂಚಿತರಾಗಬಾರ್ದು. ಅದು ಕೂಡ ಮುಖ್ಯವಾದ ಸಂಗತಿನೇ. ವೈಜ್ಞಾನಿಕವಾಗಿ ಮಾಂಸಾಹಾರ ಅತ್ಯಂತ ಪೌಷ್ಟಿಕವಾದ ಆಹಾರ ಅನ್ನೋದನ್ನು ಎಲ್ಲ ವಿಜ್ಞಾನಿಗಳು ಒಪ್ತಾರೆ, ಎಲ್ಲ ಜಾತಿಯ ಡಾಕ್ಟ್ರುಗಳು ಒಪ್ತಾರೆ. ಮಾಂಸಾಹಾರದಲ್ಲಿ ದೊರಕುವ ಪೌಷ್ಟಿಕ ಅಂಶಗಳು ಸಸ್ಯಾಹಾರದಲ್ಲೂ ದೊರಕ್ತವೆ ಅನ್ನೋದು ಸುಳ್ಳು. ಅದು ಎಲ್ರಿಗೂ ಗೊತ್ತಿರೋ ಸಂಗತಿನೇ, ಅವ್ರಿಗೂ ಕೂಡ ಇದು ಗೊತ್ತಿದೆ. ಈ ಹೊತ್ತಿನ ಈ ಸಾಹಿತ್ಯ ಸಮ್ಮೇಳನದ ನೆಪದಲ್ಲಿ ಮುಂದಕ್ಕೆ ಬಂದಿರೋ ಈ ವಿಷಯ ಕೇವಲ ಊಟದ ಪ್ರಶ್ನೆ ಅಷ್ಟೇ ಅಲ್ಲ, ಅದೊಂದು ಸಾಂಸ್ಕೃತಿಕ ವಸಾಹತುಶಾಹಿಯ ತಂತ್ರಗಾರಿಕೆಯ ಒಂದು ಭಾಗ. ಅದು ಅವಕಾಶಕ್ಕೆ ಕಾಯ್ತಾ ಇರುತ್ತೆ. ಅವಕಾಶ ಸಿಕ್ಕಾಗ ತನ್ನ ಯಜಮಾನಿಕೆಯನ್ನು ಹೇರಿ ಒಪ್ಪಿಸಿ ಚಾಲ್ತಿಗೆ ತರುತ್ತೆ. ಈಗ ಯಾರು ಮಾಂಸಾಹಾರ ಬೇಡ ಅಂತಿದ್ದಾರೋ ಅವರು ಒಂದು ಕಾಲಕ್ಕೆ ಮಾಂಸಾಹಾರಿಗಳಾಗಿದ್ದವರೇ ಅನ್ನೋದು ನಿರ್ವಿವಾದ ಸಂಗತಿ. ಈಗ ಯಾಕೆ ಬೇಡ? ನಿಜವಾಗಿಯೂ ಅವ್ರಿಗೆ ಬೇಡವೋ ಅಥವಾ ಆಹಾರ ಅನ್ನೋದಕ್ಕಿಂತ ಬೇರೆ ಕಾರಣಕ್ಕೆ ಬೇಕು? ಈ ತಾರತಮ್ಯ ಕೇವಲ ಊಟದ ವಿಷಯದಲ್ಲಿ ಮಾತ್ರವೋ ಅಥವಾ ಮತ್ಯಾವ ಸಂಗತಿಗಳನ್ನು ಅದು ಮುಂದಕ್ಕಿಡ್ತಾ ಇದೆ? ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ವಿವೇಚಿಸಿ ನೋಡಿದ್ರೆ ಎಲ್ಲ ಮನುಷ್ಯರು ಮೂಲದಲ್ಲಿ ಮಾಂಸಾಹಾರಿಗಳಾಗಿರಲೇಬೇಕು. ಯಾಕೆಂದರೆ ಮನುಷ್ಯ ಮಾಡಿದ ಮೊದಲ ಉದ್ಯೋಗವೇ ಬೇಟೆ. ಆಹಾರದ ಹುಡುಕಾಟಕ್ಕೆ ನಡೆಸಿದ ಈ ಮೊದಲ ಉದ್ಯೋಗದ ಎಲ್ಲಕ್ಕೂ ಬಹುಶಃ ಈ ಉದ್ಯೋಗವೇ ಮೂಲ ಆಗಿರೋದ್ರಿಂದ ಎಲ್ಲರೂ ಮಾಂಸಾಹಾರಿಗಳಾಗಿರಲೇಬೇಕು. ಅಷ್ಟೇ ಅಲ್ಲ, ಆಲ್ ಆರ್ ನೀಗ್ರೋಸ್ ಅಂಡರ್ ದ ಸ್ಕಿನ್ ಅನ್ನೋ ಮಾತಿದೆ. ಎಲ್ಲರೂ ಆಫ್ರಿಕನ್ ಮೂಲದವರೇ, ನೀಗ್ರೋ ಮೂಲದವರೇ ಅನ್ನೋದು ಸತ್ಯವಾದ ಸಂಗತಿ. ಮೊದಲಿಗೆ ಎಲ್ಲರೂ ಬೇಡ್ರೆ, ನಂತರ ಶುರುವಾದದ್ದು ಪಶುಸಂಗೋಪನೆ, ಮೀನುಗಾರಿಕೆ, ಆಮೇಲೆ ಒಕ್ಕಲತನ, ಕೃಷಿ. ಹಾಗಾಗಿ ಈ ಹೊತ್ತು ಎಷ್ಟೊಂದು ಜಾತಿ, ಎಷ್ಟೊಂದು ಕುಲಗಳಿದ್ದಾವೆ. ಅವೆಷ್ಟೇ ಇದ್ದರೂ ಬೇಡರು, ಬೆಸ್ತರು, ಕುರುಬರು, ಒಕ್ಕಲರು ಬಹುಪಾಲು ಇವು ತಾಯಿ ಕುಲಗಳು. ಈ ಕುಲಗಳಿಂದಲೇ ಎಲ್ಲರೂ ಕವಲೊಡೆದಿರೋದು ಅನ್ನೋದಂತೂ ಸತ್ಯ. ಹಾಗಾಗಿ ಈ ಕುಲಗಳ ಸಾಂಸ್ಕೃತಿಕ ಆಚರಣೆಗಳು, ಅನ್ನಾಹಾರಗಳು, ನಡೆನುಡಿಗಳು ಏನಿದ್ವೋ ಅವೇ ಈಗ ಹೆಚ್ಚು ವಿಸ್ತರಣೆಯಾಗಿ ನಮ್ಮೆದುರಿಗೆ ಈ ಥರದ ತಾರತಮ್ಯಕ್ಕೂ ಕಾರಣವಾಗುವ ಅನೇಕ ಸಂಗತಿಗಳು ಈಗ ಎದುರಾಗಿದ್ದಾವೆ. ಬಹುಶಃ ಚರಿತ್ರೆಯ ಯಾವುದೋ ಒಂದು ಹಂತದಲ್ಲಿ ಆಹಾರದ ಈ ತಾರತಮ್ಯ ಹುಟ್ಟಿರಬೇಕು. ಅದು ಏಕಾಕಿಯಾದಿ ಅಂದರೆ ಅದೊಂದೇ ವಿಷಯಕ್ಕೆ, ಆಹಾರದ ವಿಷಯಕ್ಕೆ ಮಾತ್ರ ಹುಟ್ಟಿದ್ದಲ್ಲ. ಬದಲಿಗೆ ಬಹುಸಂಖ್ಯಾತ ಶೂದ್ರರ ಅಸ್ಮಿತೆಯನ್ನು ಕೀಳುಗಳೆದು ತಮ್ಮ ಸಾಂಸ್ಕೃತಿಕ ಯಜಮಾನಿಕೆಯನ್ನು ಹೇರಲು ರೂಪಿಸಿದ ತಂತ್ರಗಾರಿಕೆಯ ಒಂದು ಭಾಗ.
ಶೂದ್ರರ ದೈವಗಳು, ಶೂದ್ರರ ಹಬ್ಬ ಹರಿದಿನಗಳು, ಶೂದ್ರರ ಅನ್ನಾಹಾರಗಳು, ಶೂದ್ರರ ಸಾಹಿತ್ಯ, ಶೂದ್ರರ ಭಾಷೆ, ಶೂದ್ರರ ಉಡುಪುಗಳು, ಶೂದ್ರರ ಉದ್ಯೋಗಗಳು ಇವೆಲ್ಲ ಕೇಳುಗರಿಯಲ್ಪಟ್ಟರು. ಕೇರಳದಲ್ಲಿ ಶೂದ್ರ ಹೆಂಗಸರು ಕುಪ್ಸ ತೊಡುವಂತಿರಲಿಲ್ಲ. ಅಂತಹ ಕಟ್ಟುಪಾಡುಗಳು ಕೂಡ ಇದ್ದವು. ಅದೊಂದು ಉದಾಹರಣೆ ಅಷ್ಟೇ. ಅಷ್ಟೇ ಅಲ್ಲ, ನಮ್ಮ ನಡುವೆ ಇರುವ ಈ ಶೂದ್ರ ದೈವಗಳು ಸಾಮಾನ್ಯವಾಗಿ ಮಾಂಸಾಹಾರಿಗಳು. ಅವು ಶೂದ್ರರಾದ ನಾವೇನು ತಿಂತೀವೋ ಅದನ್ನೇ ನಮ್ಮ ದೈವಗಳು ತಿಂತವೆ, ನಮ್ಮ ಜೊತೆಗೆ ಕೂತು ಉಣ್ತವೆ, ನಮ್ಮ ಜೊತೆಗೆ ಬದುಕ್ತವೆ. ಆದರೆ ಯಾವುದೋ ಒಂದು ಹಂತದಲ್ಲಿ ಅವುಗಳನ್ನು ಕೂಡ ಸಸ್ಯಾಹಾರಿಗಳನ್ನಾಗಿಸಿದ್ರು. ಮಾಂಸಾಹಾರ ಬೇಕೇ ಬೇಕು ಅನ್ನೋದಾದರೆ ಅಷ್ಟು ದೂರದಲ್ಲಿ ಕೆಳಗೆ ಅಥವಾ ಮತ್ತಷ್ಟು ದೂರದಲ್ಲಿ ಇನ್ನೊಂದು ಪುಟ್ಟ ದೈವದ ಎದುರಿಗೆ ಬೇಕಾದರೆ ಮಾಂಸಾಹಾರ ಮಾಡಿಕೊಳ್ಳಿ ಅನ್ನುವಂಥ ಯಜಮಾನಿಕೆ ಅಥವಾ ಒಂದು ಸಾಂಸ್ಕೃತಿಕವಾದ ತಂತ್ರಗಾರಿಕೆಯ ಮೂಲಕ ನಮ್ಮ ದೈವಗಳು ಕೂಡ ಮಾಂಸಾಹಾರನ ಬಿಡಬೇಕಾಗಿ ಬಂತು. ಆದರೆ ಬಹಳ ಮುಖ್ಯವಾಗಿ ಇನ್ನೂ ನಮ್ಮ ನಡೆನುಡಿಗಳಲ್ಲಿ ಒಂದಾಗಿರುವ ನಮ್ಮ ಬಹುಪಾಲು ಶೂದ್ರ ದೈವಗಳು ಇನ್ನೂ ಮಾಂಸಾಹಾರಿಗಳಾಗಿ ಉಳಿದಿರೋದೇ ಆಶ್ಚರ್ಯ ಅನ್ನೋ ಹಂಗಿದೆ. ಇವೆಲ್ಲ ಒತ್ತಾಯವಾಗಿ ಹೇರಿದರೆ ಒತ್ತಾಯವಾಗಿ ಹೇರಿದ್ರು ಅನ್ನೋದಕ್ಕಿಂತ ಉಪಾಯವಾಗಿ ಒಪ್ಪಿಸಿದ್ರು ಅನ್ನೋದೇ ಸರಿ. ಹೀಗೆ ನಾವು ಮಾಡೋದ್ರಿಂದ, ಹೀಗೆ ನಾವು ಸಾಂಸ್ಕೃತಿಕ ಯಜಮಾನಿಕೆಯನ್ನು ಒಪ್ಕೊಳ್ಳೋದ್ರಿಂದ, ಸಾಂಸ್ಕೃತಿಕವಾಗಿ ನಮ್ಮ ಆಚರಣೆಗಳನ್ನು ಬಿಟ್ಟು ಮತ್ತೊಂದನ್ನು ಅನ್ವಯಿಸಿಕೊಳ್ಳೋದ್ರಿಂದ, ಒಪ್ಪಿ ಆಚರಿಸೋದ್ರಿಂದ ನಾವು ಮೇಲ್ಸ್ತರಕ್ಕೆ ಹೋಗ್ತೀವಿ ಅನ್ನೋ ಒಂದು ಪ್ರಲೋಭನೆ ಕೂಡ ಇದರ ಹಿಂದೆ ಕೆಲಸ ಮಾಡಿದೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ಶೂದ್ರರ ಹಬ್ಬಗಳಾದ ಮುನಿ ಹಬ್ಬ, ಮಾರಮ್ಮನ ಹಬ್ಬ, ದುರ್ಗಮ್ಮನ ಹಬ್ಬ, ಕರೆ ಹಬ್ಬ ಇವುಗಳ ಬದಲಿಗೆ ಈಗ ಯಾವ್ಯಾವ ಹಬ್ಬಗಳು ಬಂದು ಕೂತಿವೆ? ಇವೆಲ್ಲ ಇವತ್ತಿಂದಲ್ಲ. ಅದಕ್ಕೆ ಬಹುಶಃ ಕನಕದಾಸರು ರಾಮಧಾನ್ಯ ಚರಿತ್ರೆ ಬರೋದು ನೋಡಿ. ಅಲ್ಲೂ ಕೂಡ ಅದೇ ಆಹಾರ ತಾರತಮ್ಯದ ಮಾತು. ಮಾಂಸಾಹಾರ ಅಷ್ಟೇ ಅಲ್ಲ, ನಮ್ಮ ರಾಗಿ ಮುದ್ದೆದು ಅದೇ ಪಾಡೆ. ಒಂದು ಸೌಟು ಅನ್ನ ಇಟ್ಟುಕೊಂಡು ನಮ್ಮ ಮುದ್ದೆನ ಕೀಳ್ಗರಿಯೋದು ಇದೆ. ಹಾಗಾಗಿ ಅದು ಚರಿತ್ರೆಯ ಒಂದು ಕಾವ್ಯವಾಗಿ ನಮ್ಮ ಕಣ್ಣೆದುರಿಗೆ ಇದೆ. ಇನ್ನು ನಮ್ಮ ಸಿನಿಮಾ ಚರಿತ್ರೆ ಶುರುವಾಗೋದು ಅಂಥದ್ದೇ ಒಂದು ತಾರತಮ್ಯದ ಲೋಕವನ್ನು ಅನಾವರಣ ಮಾಡಿದ ಬೇಡರ ಕಣ್ಣಪ್ಪನಿಂದ. ಬೇಟೆಯಾಡಿ ತಂದ ಕಣ್ಣಪ್ಪ ತಾನು ನೀಡಿದ ಆ ಮಾಂಸಾಹಾರನ, ಬೇಟೆಯ ಮಾಂಸವನ್ನು ಅವನ ಶಿವ ಏನೋ ತಿಂದ. ಆದರೆ ಅದನ್ನು ಬಹುಶಃ ಮೇಲುಜಾತಿಗಳವರಿಗೆ ಅದನ್ನು ಸ್ವೀಕರಿಸೋದು, ಅದನ್ನು ಒಪ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಈಗಲೂ ಕೂಡ ಅದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಬೇಡರ ಕಣ್ಣಪ್ಪನ ಪಾತ್ರ ಮಾಡಲಿಕ್ಕೂ ಮತ್ತೊಬ್ಬ ಶೂದ್ರನೇ ಬೇಕಾಯಿತು. ಮೇಲ್ಜಾತಿಯವರು ಒಪ್ಪಲಿಲ್ಲ. ಹಾಗಾಗಿ ರಾಜ್ಕುಮಾರ್ಗೆ ಆ ಪಾತ್ರ ಸಿಕ್ಕಿದ್ದು ಅನ್ನೋ ಮಾತು ಕೂಡ ಇದೆ. ಅಷ್ಟೇ ನೋಡಿ, ಆಹಾರದ ಈ ತಾರತಮ್ಯವನ್ನು ನಿವಾರಿಸಿಕೊಳ್ಳುವ ಪ್ರಯತ್ನನ ಕನಕದಾಸರು ಮಾಡಿದ ಹಾಗೆ, ಬಹುಶಃ ಹರಿಹರ ತನ್ನ ಕಾವ್ಯದ ಮೂಲಕ ಮಾಡಿದ ಹಾಗೆ, ಬುದ್ಧ ತನ್ನ ಶಿಷ್ಯರಿಗೆ ಒಂದು ನಿಯಮವನ್ನು ವಿಧಿಸಿದ್ದ, ಉಪಾಸಕರಿಗೆ, ಬಂತೆಜಿಗಳಿಗೆ. ಅದೇನು ಅಂದರೆ, ಅವರು ತಾವು ಉಳಿದುಕೊಂಡ ಊರಿನ 3 ಮನೆಯಲ್ಲಿ ಮಾತ್ರ ಭಿಕ್ಷೆ ಬೇಡಬೇಕು. ಆ 3 ಮನೆಗಳನ್ನು ಆಯ್ಕೆ ಮಾಡಿಕೊಳ್ಳಬಾರದು. 3 ಪಕ್ಕಪಕ್ಕದ ಮನೆಗಳಲ್ಲಿ ಭಿಕ್ಷೆ ಬೇಡಬೇಕು. ಅವರು ನೀಡಿದ ಅನ್ನಾಹಾರದ ಭಿಕ್ಷೆಯನ್ನು ಯಾವುದೇ ಆಗಿರಲಿ, ಅದು ಮಾಂಸಾಹಾರ ಆಗಿರಲಿ, ಸಸ್ಯಾಹಾರ ಆಗಿರಲಿ, ಅದನ್ನು ತಿರಸ್ಕರಿಸುವಂತಿಲ್ಲ. ಅದನ್ನು ಸಂಘಕ್ಕೆ ತಂದು ಎಲ್ಲರೂ ಹಂಚಿ ಅಂದೇ ತಿಂದು ಮುಗಿಸಬೇಕು. ಉಳಿಸುವ ಹಾಗಿಲ್ಲ, ಸಂಗ್ರಹ ಇಲ್ಲ. ಹಾಗಾಗಿ ಆಹಾರದ ತಾರತಮ್ಯವನ್ನು ಆಗಲೇ ಭಾಳ ಎಚ್ಚರದಿಂದ ಅವರು ನಿವಾರಿಸಿಕೊಂಡಿದ್ದರು ಅನ್ನೋದು ಮುಖ್ಯವಾದ ಸಂಗತಿ. ಇದು ನಿಜವಾಗಿ ದ್ವೇಷಕ್ಕೆ, ಸಂಘರ್ಷಕ್ಕೆ ಕಾರಣ ಆಗಬಾರ್ದು. ಯಾಕೆ ಅಂದರೆ ಇದು ಎಲ್ಲರೂ ಒಟ್ಟಿಗೆ ಕೂತು ಉಣ್ಣಬೇಕಾದ ಆಹಾರದ ವಿಷಯ. ಇಲ್ಲಿ ಭಿನ್ನಭೇದ ಬರೀ ಆಹಾರದ ವಿಷಯಕ್ಕೆ ಅಷ್ಟೇ ಅಲ್ಲ. ನಮ್ಮ ದುರ್ದಶೆ ಹೆಂಗಿದೆ ಅಂದರೆ, ತಾರತಮ್ಯ ಶುರುವಾಗದೇ ಆಹಾರದಲ್ಲಿ. ಬೆಳೆದವ್ರು ಯಾರು ಅನ್ನೋದಕ್ಕಿಂತ ಬೇಯಿಸಿದವ್ರು ಯಾರು, ಜೊತೆಯಲ್ಲಿ ಕೂತು ಉಣ್ಬೋದೇ ಉಣ್ಣಬಾರ್ದೆ. ಇದು ಒಂದು ರೀತಿಯಲ್ಲಿ ಇದು ಅತ್ಯಂತ ಕ್ಷುಲ್ಲಕವಾದ ಸಂಗತಿಗಳು. ನಿಸರ್ಗದಲ್ಲಿ ಕೊಟ್ಟಿರೋದನ್ನು ನಿಸರ್ಗದ ಎಲ್ಲ ಪ್ರಾಣಿಗಳು ಹಂಚಿ ತಿನ್ನಬೇಕು. ಅದು ಅವರ ಹಕ್ಕು ಹೌದು, ಬಾಧ್ಯತೆಯೂ ಹೌದು. ಇಲ್ಲಿ ತಾರತಮ್ಯಕ್ಕೆ ಅವಕಾಶವೇ ಇಲ್ಲ. ನಿಸರ್ಗದ ಮುಂದೆ ಯಾರು ಮುಖ್ಯರೂ ಅಲ್ಲ, ಅಮುಖ್ಯರೂ ಅಲ್ಲ, ಯಾವುದು ಶ್ರೇಷ್ಠವೂ ಅಲ್ಲ, ಯಾವುದು ಕನಿಷ್ಠವೂ ಅಲ್ಲ. ಹಾಗಾಗಿ ಯಕಶ್ಚಿತ್ತವಾದದ್ದು, ಕನಿಷ್ಠವಾದದ್ದು, ಕೀಳಾದದ್ದು ನಿಸರ್ಗದಲ್ಲಿ ಯಾವುದೂ ಇಲ್ಲ.
ಇಂಥ ನೈಸರ್ಗಿಕ ಸತ್ಯವನ್ನು ಕೂಡ ನಾವು ಹೇಗೆ ಮರೆಮಾಚಿ ಒಂದು ರೀತಿಯಲ್ಲಿ ನಮ್ಮದಲ್ಲದ ಮತ್ತು ವಿವೇಕವಲ್ಲದ ಬಾಳನ್ನು ನಾವು ಯಾಕೆ ಒಪ್ಕೋಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಹಾಗಾದರೆ ಏನು ಮಾಡಬೇಕು? ತುಂಬ ಸರಳ. ಸಂಘರ್ಷಕ್ಕೆ ಈಡಾಗುವುದಲ್ಲ, ಬದಲಿಗೆ ನಮ್ಮತನವನ್ನು, ನಮ್ಮ ಅಸ್ಮಿತೆಯನ್ನು, ನಿಸರ್ಗ ಸಹಜವಾದ ಬದುಕಿನ ಕ್ರಮವನ್ನು ಬಿಟ್ಟು ಕೊಡಬಾರ್ದು. ನಮ್ಮನ್ನು ಅಪಮಾನಿಸಲು ಬಿಡಬಾರ್ದು. ಇಲ್ಲಿ ಸಂಘರ್ಷ ಅನಿವಾರ್ಯ ಏನಲ್ಲ, ಬದಲಿಗೆ ನಮ್ಮ ಆಹಾರ ಪದ್ಧತಿಯನ್ನು ಬಿಡಬಾರ್ದು. ನಮ್ಮ ಇನ್ನೊಬ್ಬರ ಆಹಾರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಬಾರ್ದು. ಅವರದ್ದು ಆಹಾರ, ಅವರ ಆಹಾರ ಸಮಾನತೆಯನ್ನು ಗೌರವಿಸೋಣ, ಅವರದ್ದು ಆಹಾರದ ಹಕ್ಕನ್ನು ಗೌರವಿಸೋಣ. ಅವರ ಆಹಾರ ಅವರ ಆಯ್ಕೆ, ಅದು ಅವರ ಹಕ್ಕು ಹೌದು, ಅವರ ಆಯ್ಕೆಯೂ ಹೌದು, ನಿಸರ್ಗ ಸಹಜವಾದ ಒಂದು ಆಯ್ಕೆ. ಹಾಗಾಗಿ ನಾವು ಅದನ್ನು ಗೌರವಿಸಬೇಕು. ಅಷ್ಟೇ ಅಲ್ಲ, ನಮ್ಮ ದೈವಗಳನ್ನು ಅನ್ಯರ ದೈವಗಳ ಅಡಿಯಾಳಾಗಿಸಬಾರ್ದು. ನಮ್ಮ ಹಬ್ಬ ಹರಿದಿನಗಳನ್ನು ನಾವು ಮಾಡಬೇಕೇ ಹೊರತು ನಮ್ಮದಲ್ಲದ ಆಚರಣೆಗಳನ್ನು ಆಚರಿಸಿ ನಮ್ಮದನ್ನು ಬಿಟ್ಟುಕೊಡಬಾರ್ದು. ಅವರದ್ದನ್ನು ಶ್ರೇಷ್ಠ ಎಂದು ಒಪ್ಪಿಕೊಳ್ಳುವ ಅಗತ್ಯವೇ ಇಲ್ಲ. ಅವರದ್ದು ಅವರಿಗೆ ಶ್ರೇಷ್ಠ, ನಮ್ಮದು ನಮಗೆ. ಎಲ್ಲದಕ್ಕಿಂತ ಹೆಚ್ಚು ಅಂದರೆ ವಿಜ್ಞಾನದ ವಿವೇಕಕ್ಕೆ, ನಿಸರ್ಗದ ವಿವೇಕಕ್ಕೆ ನಾವು ಕಿವಿಗೊಡಬೇಕು. ನಮ್ಮ ಬದುಕನ್ನು ನಿಸರ್ಗ ಸಹಜದ ವಿಜ್ಞಾನದ ವಿವೇಕದಲ್ಲಿ ಬಾಳುವ ಮತ್ತು ಹಾಗೆ ಬಾಳಿದರೆ ಸರಿ ಎಂದು ತೋರಿಸುತ್ತಿರುವ ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು. ಸಂವಿಧಾನದ ದಾರಿಯಲ್ಲಿ ನಾವು ನಡೆಯಬೇಕು. ಎಂತಹ ಪ್ರಲೋಭನೆಗಳನ್ನಾದರೂ ಅವರು ಮುಂದಿಡಲಿ, ಅದು ಅವರ ಸಾಂಸ್ಕೃತಿಕ ಯಜಮಾನಿಕೆಗೋಸ್ಕರ ಮಾಡಬಹುದಾದ ರಾಜಕಾರಣ. ಆದರೆ ನಮ್ಮದು ಪ್ರಜಾಪ್ರಭುತ್ವ. ನಮ್ಮ ದಾರಿ ಸರಿ ಇದ್ದರೆ ಅವರೂ ನಮ್ಮ ಜೊತೆಗೆ ಬರಬಹುದು, ನಮ್ಮ ಜೊತೆಗೆ ಕೂತು ಉಣ್ಣಬಹುದು. ಇಲ್ಲಿ ಎಲ್ಲರ ಜೊತೆಗೆ ಎಲ್ಲರನ್ನ ಬಾಳಿಸಿಕೊಂಡು ಬಾಳಿದರೆ ಮಾತ್ರ ಎಲ್ಲರಿಗೂ ಬಾಳಿ. ಇದು ನಿಸರ್ಗ ನಮಗೆ ವಿಧಿಸಿರುವ ಹಕ್ಕು ಮತ್ತು ಬಾಧ್ಯತೆ. ಅದನ್ನೇ ಸಂವಿಧಾನ ಕೂಡ ನಮ್ಮ ಬದುಕಿನ ಮಾರ್ಗವನ್ನಾಗಿ ಅದು ಮುಂದಿಟ್ಟಿದೆ. ನಮ್ಮ ಊಟವನ್ನು ಅವರೂ ಸವಿಲಿ, ಅದು ಅವರ ಆಯ್ಕೆಯಾಗಲಿ. ನಮ್ಮ ಆಯ್ಕೆನ ನಾವು ಕಳ್ಕೊಳ್ಳೋದು ಬೇಡ. ಹಾಗೆಯೇ ಅವರ ಆಯ್ಕೆಯನ್ನು ನಾವು ಗೌರವಿಸೋಣ ಮತ್ತು ಜೊತೆಯಲ್ಲಿ ಕೂತು ಉಣ್ಣೋಣ. ಇದು ಅತ್ಯಂತ ಪ್ರಮುಖವಾದದ್ದು, ಮುಖ್ಯವಾದದ್ದು. ಎಲ್ಲರ ಜೊತೆಗೆ ಎಲ್ಲರೂ ಬಾಳಲಿಕ್ಕೆ ಸಾಧ್ಯವಾದರೆ ಅದು ನಿಜವಾದ ಸಾಮರಸ್ಯದ ಆಹಾರ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.